ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮ ಭಾರತದ್ದು ಸಹ ನ್ಯಾಷನಲ್ ವಿಮೆನ್ಸ್ ಡೇ ಇದೆ. ಅನೇಕ ಮಂದಿಗೆ ಇದು ಗೊತ್ತಿರಲ್ಲ. ಫೆಬ್ರವರಿ 13ನೇ ತಾರೀಕು ಶ್ರೀಮತಿ ಸರೋಜಿನಿ ನಾಯ್ಡು ಅವರ ಹುಟ್ಟುಹಬ್ಬ. ಆ ದಿನವನ್ನ ನ್ಯಾಷನಲ್ ವಿಮೆನ್ಸ್ ಡೇ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ. ಸರೋಜಿನಿ ನಾಯ್ಡು ಅವರು ಮಹಿಳಾ ಹೋರಾಟಗಾರ್ತಿ, ಸ್ವತಂತ್ರ ಹೋರಾಟಗಾರ್ತಿ, ಒಳ್ಳೆ ಕವಿಯತ್ರಿ. ಅವರಿಗೆ ಭಾರತದ ಕೋಗಿಲೆ ಅಂತ ಬಿರುದು ಸಹ ಕೊಟ್ಟಿದ್ರು. ಅಂತ ಅವರಿಗೆ ನಾವು ಗೌರವ ಸಲ್ಲಿಸೋದ್ರ ಜೊತೆಗೆ ಮಹಿಳಾ ಹೋರಾಟಗಳು, ಮುಂದಿನ ದಿನಗಳಲ್ಲಿ ಮಹಿಳೆಯರ ಕಾರ್ಯಕ್ರಮ ಹೇಗಿರ್ಬೇಕು ಅನ್ನೋದಕ್ಕೆ ನಾವು ಫೆಬ್ರವರಿ 13ರಂದು ನ್ಯಾಷನಲ್ ವಿಮೆನ್ಸ್ ಡೇನ ಸಹ ನಾವು ಸೆಲೆಬ್ರೇಟ್ ಮಾಡ್ತಾ ಬಂದಿದ್ವಿ. ಹಾಗೆ ಮಾರ್ಚ್ 8 ವಿಶ್ವದಾದ್ಯಂತ ಈ ದಿನ ಮಹಿಳಾ ದಿನಾಚರಣೆನ ಆಚರಿಸ್ತಾ ಇದ್ದಾರೆ. ಈ ಮಹಿಳಾ ದಿನಾಚರಣೆ ಉದ್ದೇಶ ಇಷ್ಟೇ: ಮಹಿಳಾ ಸಾಧಕರು ಈ ಇಡೀ ವರ್ಷದಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರನ್ನ ಗುರುತಿಸೋದು, ಸನ್ಮಾನ ಮಾಡೋದು, ಮಹಿಳೆಯರೆಲ್ಲ ಒಂದು ಕಡೆ ಸೇರಿ ಮುಂದಿನ ದಿನಗಳಲ್ಲಿ ಮಹಿಳಾ ಸಬಲೀಕರಣಕ್ಕಾಗಲಿ, ಮಹಿಳೆಯರ ಒಂದು ಈಕ್ವಾಲಿಟಿ, ಜೆಂಡರ್ ಈಕ್ವಾಲಿಟಿಗಾಗ್ಲಿ ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡೋದಕ್ಕೋಸ್ಕರ ಸೇರುವಂಥದ್ದು. ಪ್ರತಿ ಸಲ ಒಂದೊಂದು ಥೀಮ್ ಕೊಡ್ತಾರೆ. ಈ ಸಲ ಸಹ ವಿಶ್ವ ಮಹಿಳಾ ದಿನಾಚರಣೆ ಥೀಮ್ ಆಕ್ಸಿಲರೇಟ್ ಆಕ್ಷನ್ ಅಂತ. ಅಂದರೆ ಯಾವುದೇ ಫಲಕಾರಿಯಾಗುವಂತ ಒಂದು ಕಾರ್ಯಕ್ರಮಗಳನ್ನ ಯೋಜನೆ ಮಾಡಬೇಕು, ಅದನ್ನ ಕ್ಷಿಪ್ರಗತಿಯಲ್ಲಿ ಮಾಡಬೇಕು ಅನ್ನೋದು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಬಿಜೆಪಿ ಅವರು ನಮಗೆ ಈ ವರ್ಷ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ, ಒಂದು ಥೀಮ್ ಕೊಟ್ಟಿದ್ದಾರೆ: ಫೈನಾನ್ಷಿಯಲ್ ಎಂಪವರ್ಮೆಂಟ್ ಆಫ್ ವಿಮೆನ್ ಅಂತ. ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷರು ನಮಗೆ 4 ದಿನಗಳ ಹಿಂದೆ ರಾಷ್ಟ್ರೀಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತ ಶ್ರೀಮತಿ ವಾನತಿ ಶ್ರೀನಿವಾಸ್ ಅವರು ಫೋನ್ ಮಾಡಿ ಅವರು ನಮಗೆ ವೆಬೆಕ್ಸ್ ಮೀಟಿಂಗ್ ಅಲ್ಲಿ ಇದನ್ನೇ ತಿಳಿಸಿದ್ರು.